ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಿಮ್ಮಲ್ಲಿ ಎಷ್ಟು ಜನರಿಗೆ ಸ್ವಂತ ಮನೆಗಳಿವೆ? ಇದನ್ನ ಯಾಕೆ ಕೇಳ್ತಿದ್ದೇನೆ ಎಂದ್ರೆ, ನಾನೀಗ ಹೇಳಲಿರುವ ದೇಶದಲ್ಲಿ ಬಾಡಿಗೆ ಮನೆಗಳೇ ಇರೋದಿಲ್ಲ, ಎಲ್ರಿಗೂ ಸ್ವಂತ ಮನೆಗಳೇ ಇರುತ್ತವೆ. ಹಾಗೇನೆ ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ನಾವು ಮೊದಲು ಸ್ವಲ್ಪ ನೀರು ಕೊಟ್ಟು ಮಾತನಾಡ್ತೇವೆ, ಆದ್ರೆ ಇಲ್ಲಿ ಮಾತ್ರ ನೀರಿಗೆ ಬದಲಾಗಿ ವೈನ್ ನೀಡ್ತಾರೆ. ಬಂದವರು ಹೋಗುವವರೆಗೂ ಸುರಿಯುತ್ತಲೇ ಇರ್ತಾರೆ. ಇನ್ನು ಇಲ್ಲಿನ ಹುಡುಗಿಯರ ವಿಷಯಕ್ಕೆ ಬಂದ್ರೆ, ಇಲ್ಲಿ ಇರುವವರೆಲ್ಲರೂ ಸುಂದರಿಯರೇ, ಆದ್ರೆ ಅಸಲಿಗೆ ಆ ದೇಶ ಯಾವುದು, ಅದು ಎಲ್ಲಿದೆ? ಇಲ್ಲಿನ ಜನರು ನೀರಿಗಿಂತ ಹೆಚ್ಚಾಗಿ ವೈನ್ ಯಾಕೆ ಕುಡಿತಾರೆ? ಇಲ್ಲಿನ ಹುಡುಗಿಯರು ಯಾಕೆ ಅಷ್ಟು ಸ್ಪೀಡ್ ಆಗಿರ್ತಾರೆ? ಇಲ್ಲಿ ವೇಶ್ಯಾವಾಟಿಕೆಯನ್ನ ಯಾಕೆ ಲೀಗಲ್ ಮಾಡಲಾಗಿದೆ ಎಂಬ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಾಗಿ ಕೊನೆಯವರೆಗೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ನಾವು ರೊಮೇನಿಯಾ ದೇಶದ ಬಗ್ಗೆ ಮಾತನಾಡೋಣ. ಈ ದೇಶವನ್ನ ರೊಮೇನಿಯಾ ಅಥವಾ ರೊಮಾನಿಯಾ ಅಂತಾನೂ ಕರೀತಾರೆ. ಈ ದೇಶ ಆಗ್ನೇಯ ಯುರೋಪ್ ಅಲ್ಲಿದೆ. ಇದು ನಮ್ಮ ದೇಶದ ಪಶ್ಚಿಮಕ್ಕಿದೆ. ಈ ದೇಶದ ಸುತ್ತ ಯುಕ್ರೇನ್, ಪೋಲ್ಯಾಂಡ್, ಆಸ್ಟ್ರಿಯಾ, ಸರ್ಬಿಯಾ, ಬಲ್ಗೇರಿಯಾ, ಗ್ರೀಸ್ ನಂತಹ ದೇಶಗಳಿವೆ. ಈ ದೇಶ ಒಂದು ಕಡೆ ಸಮುದ್ರವನ್ನ ಹೊಂದಿದ್ದು, ಉಳಿದ ಕಡೆಗಳಲ್ಲಿ ಇತರ ದೇಶಗಳೊಂದಿಗೆ ಗಡಿಗಳನ್ನ ಹೊಂದಿದೆ. ಈ ದೇಶದ ರಾಜಧಾನಿ ಬುಕಾರೆಸ್ಟ್. ಈ ದೇಶದ ರಾಷ್ಟ್ರ ಧ್ವಜವು ತುಂಬಾ ಸಿಂಪಲ್ ಆಗಿ 3 ಬಣ್ಣಗಳಿಂದ ಕೂಡಿದೆ. ಇಲ್ಲಿ ಅಧಿಕೃತ ಭಾಷೆಯಾಗಿ ರೊಮೇನಿಯನ್ ಮಾತನಾಡ್ತಾರೆ. ಈ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 90% ರೊಮೇನಿಯನ್ನರೇ ಇದ್ದಾರೆ. ಉಳಿದ 6.6% ಹಂಗೇರಿಯನ್ನರು, ಇನ್ನು 2.5% ರೋಮಾ ಪಂಗಡಕ್ಕೆ ಸೇರಿದ ಜನರು ವಾಸವಿದ್ದಾರೆ. ಇಲ್ಲಿ ಮಿಲಿಟರಿ ಸೆಮಿ ಪ್ರೆಸಿಡೆನ್ಷಿಯಲ್ ರಿಪಬ್ಲಿಕ್ ಗವರ್ನಮೆಂಟ್ ಆಗಿ ನಡೆಸಲ್ಪಡುತ್ತದೆ. ಈ ದೇಶದ ಒಟ್ಟು ವಿಸ್ತೀರ್ಣ ನೋಡಿದ್ರೆ 2,38,397 ಚದರ ಕಿಲೋಮೀಟರ್ಗಳು. ಈಗಿನ ಲೆಕ್ಕಾಚಾರದ ಪ್ರಕಾರ ನೋಡಿದ್ರೆ ಈ ದೇಶದ ಜನಸಂಖ್ಯೆ 1,90,00,000. ಜನಸಾಂದ್ರತೆಯಲ್ಲಿ ಯುರೋಪಿಯನ್ ಯೂನಿಯನ್ ಇಡೀ ಒಕ್ಕೂಟದಲ್ಲೇ ಈ ದೇಶ 7ನೇ ಸ್ಥಾನದಲ್ಲಿದೆ. ಈ ದೇಶದ ಕರೆನ್ಸಿಯನ್ನ ರೊಮೇನಿಯನ್ ಲೂ ಅಂತ ಕರೀತಾರೆ. ಈ ರೊಮೇನಿಯನ್ ಕರೆನ್ಸಿ ನಮ್ಮ ರೂಪಾಯಿಗೆ ಹೋಲಿಸಿದ್ರೆ ಸುಮಾರು 21 ರೂಪಾಯಿಗಳಷ್ಟಿರ್ತದೆ. ಇಲ್ಲಿ ಫುಡ್ ಕೂಡ ತುಂಬಾ ವಿಚಿತ್ರವಾಗಿರ್ತದೆ. ಇಲ್ಲಿನ ಫೇಮಸ್ ಫುಡ್ ಸಾಂಬ್ರಾಲಿ, ಮತ್ತೊಂದು ಫೇಮಸ್ ಫುಡ್ ಜಿಯೋಮಾರಿ. ಇದನ್ನ ಹೇಗೆ ಮಾಡ್ತಾರೆ ಅಂದ್ರೆ, ಹಂದಿ ಮಾಂಸವನ್ನ ತೆಗೆದುಕೊಂಡು ಅದನ್ನ ಸ್ಲೈಸ್ ಗಳಾಗಿ ಕಟ್ ಮಾಡಿ ಸ್ಪೈಸಸ್ ಎಲ್ಲ ಬೆರೆಸಿ ಅದನ್ನ ಸ್ವಲ್ಪ ಡ್ರೈ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಚಿಪ್ಸ್ ತರಹ ಮಾಡ್ಕೊಂಡು ತಿಂತಾರೆ. ಈ ಜಿಯೋಮಾರಿ ಎಂಬ ಫುಡ್ ಈ ದೇಶದಲ್ಲಿ ತುಂಬಾ ಹೆಚ್ಚಾಗಿರ್ತದೆ. ಆಧುನಿಕ ರೊಮೇನಿಯಾ 1859ರಲ್ಲಿ ರೂಪುಗೊಂಡಿತು. ಇದಕ್ಕೆ 1866ರಲ್ಲಿ ಅಧಿಕೃತವಾಗಿ ರೊಮೇನಿಯಾ ಎಂದು ಹೆಸರಿಡಲಾಯಿತು. ಆದ್ರೆ ಇದು 1877ರಲ್ಲಿ ಒಟ್ಟಮನ್ ಸಾಮ್ರಾಜ್ಯದಿಂದ ಸ್ವತಂತ್ರ ಪಡೆಯುತ್ತೆ. ರೊಮೇನಿಯಾ ಒಂದು ಅಭಿವೃದ್ಧಿ ಹೊಂದುತ್ತಿರುವ ದೇಶ. 2000 ಇಸ್ವಿಯ ಆರಂಭದಲ್ಲಿ ವೇಗದ ಆರ್ಥಿಕ ಅಭಿವೃದ್ಧಿಯ ನಂತರ ರೊಮೇನಿಯಾದ ಆರ್ಥಿಕ ವ್ಯವಸ್ಥೆ ಕೆಲವು ಸೇವೆಗಳ ಮೇಲೆ ಆಧಾರಿತವಾಗಿದೆ. ಯಂತ್ರಗಳು, ವಿದ್ಯುತ್ ಶಕ್ತಿ, ರಫ್ತು, ಆಟೋಮೊಬೈಲ್, ಡೇಸಿಯಾ, OMV ಪೆಟ್ರೋಮ್ ನಂತಹ ಕಂಪನಿಗಳು ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಬಲಪಡಿಸುತ್ತಾ ಬಂದವು. ರೊಮೇನಿಯಾ 2004ರಿಂದ ನ್ಯಾಟೋ ಸದಸ್ಯ ದೇಶವಾಗಿದೆ. ಹಾಗೇನೆ 2007ರಿಂದ ಯುರೋಪಿಯನ್ ಯೂನಿಯನ್ ನಲ್ಲಿ ಕೂಡ ಭಾಗವಾಗಿದೆ. ಯುರೋಪಿಯನ್ ಆರ್ಗನೈಸೇಷನ್ ನಲ್ಲಿರುವ ವಿಯೆನ್ನಾ, ಪ್ಯಾರಿಸ್ ನಂತರ ರೊಮೇನಿಯಾ ರಾಜಧಾನಿ ಬುಕಾರೆಸ್ಟ್ ಅತಿ ಹೆಚ್ಚು ಜನಸಂಖ್ಯೆ ವಾಸಿಸುತ್ತಿರುವ ನಗರವಾಗಿದೆ. ರೊಮೇನಿಯಾ ರಾಜಧಾನಿ ಬುಕಾರೆಸ್ಟ್ ಅತಿ ಹೆಚ್ಚು ಜನಸಂಖ್ಯೆ ವಾಸವಿರುವ ನಗರವಾಗಿದೆ. ಬುಕಾರೆಸ್ಟ್ ಅಲ್ಲಿ ಜನಸಂಖ್ಯೆ ಹೆಚ್ಚಾಗಿರಲು ಕಾರಣ ಏನಂದ್ರೆ, ಇಲ್ಲಿ ಎಲ್ಲಾ ಕಡೆಗಳಿಗಿಂತ ಉದ್ಯೋಗಾವಕಾಶಗಳು ಹೆಚ್ಚಾಗಿ ಸಿಗುತ್ತವೆ. ಇನ್ನು ಈ ದೇಶದ ಜನಸಂಖ್ಯೆಯಲ್ಲಿ ಕ್ರೈಸ್ತರು ಹೆಚ್ಚಾಗಿರ್ತಾರೆ. ರೊಮೇನಿಯಾ ಜನರು ಜಾಬ್ ಮಾಡೋದಕ್ಕಿಂತ ಸ್ವಂತವಾಗಿ ಬಿಸ್ನೆಸ್ ಮಾಡಲು ಹೆಚ್ಚು ಇಷ್ಟಪಡ್ತಾರೆ. ಈ ದೇಶದ ರಾಜಧಾನಿ ಬುಕಾರೆಸ್ಟ್ ಅಲ್ಲಿರುವ ಪಾರ್ಲಿಮೆಂಟ್ ಪ್ಯಾಲೇಸ್ ಪ್ರಪಂಚದಲ್ಲೇ ಅತ್ಯಂತ ತೂಕದ ಭವನವಾಗಿದೆ. ಇದರ ತೂಕ 4.10 ಮಿಲಿಯನ್ ಟನ್. ಪೆಂಟಗನ್ ನಂತರ 2ನೇ ಅತಿ ದೊಡ್ಡ ಆಡಳಿತಾತ್ಮಕ ಭವನ ಕೂಡ ಇದೇ ಆಗಿದೆ. ಅದಕ್ಕಾಗಿಯೇ ಇದು ಪ್ರಪಂಚದಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಆಗಿದೆ. ಈ ರೊಮೇನಿಯಾ ದೇಶ ನಮ್ಮ ದೇಶದ ಉತ್ತರ ಪ್ರದೇಶ ರಾಜ್ಯಕ್ಕಿಂತ ಚಿಕ್ಕದಾಗಿರುತ್ತದೆ, ಆದ್ರೆ ಯುರೋಪ್ನಲ್ಲೇ ಅತ್ಯಂತ ಶಕ್ತಿಶಾಲಿ ದೇಶಗಳಲ್ಲಿ ಒಂದಾಗಿದೆ. ಈ ದೇಶದ ರಾಜಧಾನಿ ಬುಕಾರೆಸ್ಟ್ ಅನ್ನ ಲಿಟಿಲ್ ಪ್ಯಾರಿಸ್ ಅಂತಾನೂ ಕರೀತಾರೆ. ಈ ನಗರವನ್ನ 1935ರಲ್ಲಿ ಪ್ಯಾರಿಸ್ನ ಮಾದರಿಯಂತೆ ನಿರ್ಮಿಸಲಾಯಿತು. ರೊಮೇನಿಯಾ ತುಂಬಾ ಸುಂದರವಾದ ದೇಶ. ಇಲ್ಲಿನ ಜನರು ತುಂಬಾ ಫ್ರೆಂಡ್ಲಿ ಪೀಪಲ್ ಎಂದೇ ಹೇಳಬೇಕು. ಜನಸಂಖ್ಯೆ ಕಡಿಮೆ ಇರುವ ಪ್ರತಿಯೊಂದು ದೇಶವು ತುಂಬಾ ಸಂತೋಷವಾಗಿರ್ತದೆ. ಇದಕ್ಕೆ ರೊಮೇನಿಯಾವೇ ಒಂದು ಉದಾಹರಣೆ. ಈ ದೇಶದಲ್ಲಿ ದೆವ್ವ ಭೂತಗಳಿವೆ ಎಂದು ಇಲ್ಲಿನ ಜನರು ಬಲವಾಗಿ ನಂಬೋದ್ರಿಂದ ದೆವ್ವದ ಕಥೆಗಳನ್ನ ಹೇಳಿ ಭಯಪಡಿಸುವವರು ದೇಶದಲ್ಲಿ ಬಹಳಷ್ಟು ಜನರಿದ್ದಾರೆ. ಇಲ್ಲಿ ಬ್ಲಾಕ್ ಮ್ಯಾಜಿಕ್ ಮಾಡುವವರು ಕೂಡ ಬಹಳಷ್ಟು ಜನರಿದ್ದಾರೆ. ಈ ದೇಶದ ರಾಜಧಾನಿ ಬುಕಾರೆಸ್ಟ್ ಅಲ್ಲಿ ಸುಂದರವಾದ ಲೈಬ್ರರಿ ಇದೆ. ಇದನ್ನ 2015ರಲ್ಲಿ ಓಪನ್ ಮಾಡಿದರು. ಇಲ್ಲಿಗೆ ಬಂದವರು ಯಾರೇ ಆಗ್ಲಿ ಒಂದು ಪುಸ್ತಕವನ್ನಾದ್ರೂ ಖರೀದಿಸದೆ ಹಿಂತಿರುಗಿ ಹೋಗಲಾರರು. ಈ ದೇಶದ ಅಧಿಕೃತ ಭಾಷೆ ರೊಮೇನಿಯನ್ ಭಾಷೆ. ಈ ಭಾಷೆಯನ್ನ ರೊಮೇನಿಯಾ ಜೊತೆಗೆ ಮಾಲ್ಡೋವೋ ದೇಶಗಳಲ್ಲಿ ಕೂಡ ಮಾತನಾಡ್ತಾರೆ. ರೊಮೇನಿಯಾದಲ್ಲಿ ಬಾಡಿಗೆ ಮನೆ ಇರುವ ಅಭ್ಯಾಸ ಯಾರಿಗೂ ಇರೋದಿಲ್ಲ. ಹೌದು, ಇಲ್ಲಿ 97% ಜನರಿಗೆ ಸ್ವಂತ ಮನೆ ಇದೆ. ಯಾರು ಕೂಡ ಬಾಡಿಗೆ ಮನೆಯಲ್ಲಿರಬೇಕಾದ ಅಗತ್ಯವಿಲ್ಲ. ಕೇವಲ 3% ಜನರು ಮಾತ್ರ ಬಾಡಿಗೆ ಮನೆಗಳಲ್ಲಿ ವಾಸವಿರ್ತಾರೆ.
ಅದು ಕೂಡ ಇತರ ದೇಶಗಳಿಂದ ಬಂದವರು ಮಾತ್ರ. ಒಂದು ವೇಳೆ ಆಫೀಸ್ ಕೆಲಸದ ಮೇಲೆ ಹೊರಗಡೆ ಹೋದ್ರೆ ಕಂಪನಿಯ ಅಕಾಮಿಡೇಷನ್ ಕಲ್ಪಿಸ್ತದೆಯೇ ಹೊರತು ಈ ದೇಶದಲ್ಲಿ ಬಾಡಿಗೆ ಎಂಬ ಕಾನ್ಸೆಪ್ಟೇ ಇರೋದಿಲ್ಲ. ಈ ದೇಶದಲ್ಲಿ ಲೇಡೀಸ್ ಫೆಸ್ಟಿವಲ್, ಫ್ಲವರ್ ಫೆಸ್ಟಿವಲ್ ಅಂತಹ ಎಷ್ಟೋ ಹಬ್ಬಗಳು ಮಹಿಳೆಯರ ಗೌರವಾರ್ಥವಾಗಿ ನಡೆಯುತ್ತವೆ. ಹಾಗೇನೆ ಎಷ್ಟೋ ಹಬ್ಬಗಳನ್ನ ಇಲ್ಲಿ ಸಂಭ್ರಮದಿಂದ ಆಚರಿಸ್ತಾರೆ. ಇನ್ನು ರೊಮೇನಿಯನ್ನರು ಒಳ್ಳೆ ಸಂಗೀತ ಪ್ರಿಯರೆಂದೇ ಹೇಳಬೇಕು. ಅದಕ್ಕಾಗಿಯೇ ಈ ದೇಶದ ಹಳ್ಳಿಗಳಲ್ಲಿ ಯಾವಾಗಲೂ ಸಂಗೀತ ಕೇಳಿಸುತ್ತಲೇ ಇರ್ತದೆ. ಹಾಗೇನೆ ಇಲ್ಲಿನ ಗ್ರಾಮೀಣ ಯುವಕರು ಹೆಚ್ಚಾಗಿ ಫೋಕ್ ಮ್ಯೂಸಿಕ್ ನುಡಿಸ್ತಾರೆ. ಇನ್ನು ರೊಮೇನಿಯಾ ಚಿಕ್ಕ ದೇಶವಾದ್ರೂ ಮದ್ಯಪಾನ ಮಾಡುವುದರಲ್ಲಿ ಇಲ್ಲಿನ ಜನರು ಮುಂದಿದ್ದಾರೆ. ಇಲ್ಲಿನ ಜನರು ತಮ್ಮ ಅತಿಥಿಗಳಿಗೆ ವೈನ್ ಮೂಲಕವೇ ಸ್ವಾಗತ ನೀಡುತ್ತಾರೆ. ನಮ್ಮ ದೇಶದಲ್ಲಿ ಮನೆಗೆ ಯಾರಾದ್ರೂ ಬಂದ್ರೆ ನೀರು ಕೊಡ್ತೇವೆ, ಇವರು ವೈನ್ ಕೊಡ್ತಾರೆ. ಅದಕ್ಕಾಗಿಯೇ ಯುರೋಪಿಯನ್ನರು ಹೆಚ್ಚಾಗಿ ಆಲ್ಕೋಹಾಲ್ ಸೇವಿಸುವ ದೇಶಗಳಲ್ಲಿ ಈ ದೇಶ 5ನೇ ಸ್ಥಾನದಲ್ಲಿದೆ. ರೊಮೇನಿಯಾದಲ್ಲಿ ಹುಡುಗಿಯರನ್ನ ಪೂರ್ವ ಯುರೋಪಿಯನ್ ಸೌಂದರ್ಯಕ್ಕೆ ಬೆಸ್ಟ್ ಎಕ್ಸಾಂಪಲ್ ಎಂದು ಹೇಳಬಹುದು. ಬಹಳಷ್ಟು ರೊಮೇನಿಯನ್ನರ ಕೂದಲು ವಿವಿಧ ಬಣ್ಣಗಳಲ್ಲಿ ಇರುತ್ತದೆ. ಈ ದೇಶದ ಬಿಸಿಲು ಮತ್ತೆ ವಾತಾವರಣದ ಕಾರಣದಿಂದ ಅವರ ಚರ್ಮವು ಬಂಗಾರದ ಬಣ್ಣವನ್ನ ಹೊಂದಿರುತ್ತದೆ. ರೊಮೇನಿಯನ್ ಹುಡುಗಿಯರ ಜೊತೆಗಿನ ರಿಲೇಷನ್ ಊಹಿಸಿದಕ್ಕಿಂತ ಸಾಂಪ್ರದಾಯಿಕವಾಗಿರುತ್ತದೆ. ಆರಂಭಿಕ ಹಂತದಲ್ಲಿ ಆ ರಿಲೇಷನ್ ತುಂಬಾ ಸಂತೋಷವಾಗಿರುತ್ತದೆ. ಆದ್ರೆ ಈ ದೇಶದ ಹುಡುಗಿಯರ ಅಭಿಮಾನವನ್ನ ಗೆಲ್ಲಲು ತುಂಬಾ ಕಷ್ಟಪಡಬೇಕಾಗ್ತದೆ. ಇಲ್ಲಿ ಹುಡುಗಿಯರ ಪರಿಚಯ ಎಷ್ಟೇ ಲೇಟ್ ಆದ್ರೂ ಸೆಕ್ಸ್ ಲೈಫ್ಗೆ ಯಾವುದೇ ತೊಂದರೆ ಇರೋದಿಲ್ಲ. ಆದ್ರೆ ಈ ದೇಶದಲ್ಲಿ ವೇಶ್ಯಾವಾಟಿಕೆ ಕೂಡ ಅಪರಾಧವಲ್ಲ. ಹಾಗೆಂದು ಎಲ್ಲಿ ಬೇಕಂದರಲ್ಲಿ ಮಾಡಿದ್ರೆ ಮಾತ್ರ ಕಠಿಣ ಕ್ರಮಗಳು ತಪ್ಪಿದ್ದಲ್ಲ. ಈ ದೇಶದಲ್ಲಿ ಸುಮಾರು 257 ಅಡಿ ಎತ್ತರದ ಪ್ರಪಂಚದ ಅತ್ಯಂತ ಎತ್ತರದ ಮರದ ಚರ್ಚನ್ನ ನಿರ್ಮಿಸಲಾಗಿದೆ. ಈ ಜಗತ್ತಲ್ಲೇ ಎಲ್ಲಿಯೂ ಕೂಡ ಇಲ್ಲದ ರೀತಿಯಲ್ಲಿ ಇಲ್ಲಿ ಸ್ಮಶಾನಗಳು ಕೂಡ ಕಲರ್ಫುಲ್ ಆಗಿರುತ್ತವೆ. ಇಲ್ಲಿ ಸಮಾಧಿಗಳನ್ನ ಎಷ್ಟೋ ಸುಂದರವಾಗಿ ನಿರ್ಮಿಸಿಕೊಳ್ತಾರೆ. ಹೊಸಬರು ಯಾರಾದ್ರೂ ನೋಡಿದ್ರೆ ಇದು ಸ್ಮಶಾನವೋ ಅಥವಾ ಪಾರ್ಕೋ ಎಂದು ಅನ್ನಿಸ್ತದೆ. ರೊಮೇನಿಯನ್ ಗ್ರಾಮವಾದ ಕ್ಲಿನ್ಸೆ ನೆವಿಯಾದಲ್ಲಿ ಸುಮಾರು 200 ವ್ಯಕ್ತಿಗಳು ತಮ್ಮ ದೇಶದ ಧ್ವಜದೊಂದಿಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿಯವರೆಗೆ ತಯಾರಿಸಿದ ಅತಿ ದೊಡ್ಡ ಧ್ವಜವಾಗಿ ಇದನ್ನ ತಯಾರಿಸಲಾಗಿದೆ. ಈ ಧ್ವಜ 340 ಮೀಟರ್ ಉದ್ದವಿರುತ್ತೆ. ಇದು ಈ ದೇಶದ ರಾಜಧಾನಿ ಬುಕಾರೆಸ್ಟ್ ನ ದಕ್ಷಿಣಕ್ಕಿರುವ ಏರ್ಫೀಲ್ಡ್ ಅಲ್ಲಿ 7 ಎಕರೆಗಳಲ್ಲಿ ತಯಾರಿಸಲಾಗಿದೆ. ಟ್ರಾನ್ಸ್ಫರ್ಗಸನ್ ರಸ್ತೆಯನ್ನ ಪ್ರಪಂಚದಲ್ಲೇ ಬೆಸ್ಟ್ ರೋಡ್ ಎಂದು ಕರೀತಾರೆ. ಈ ರೋಡ್ ಅನ್ನ ತುಂಬಾ ಹೈ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನಿರ್ಮಿಸಿದ್ದಾರೆ. ಅದಕ್ಕಾಗಿಯೇ ಈ ರಸ್ತೆ ತುಂಬಾ ಚೆನ್ನಾಗಿರುತ್ತೆ. ಪರ್ವತಗಳ ಮಧ್ಯೆ ಇಷ್ಟು ಒಳ್ಳೆಯ ರಸ್ತೆ, ಅದರಲ್ಲಿಯೂ ಪ್ರಯಾಣಕ್ಕೆ ಯಾವುದೇ ತೊಂದರೆ ಉಂಟಾಗದಂತೆ ಇದನ್ನ ನಿರ್ಮಿಸಲಾಗಿದೆ. ಈ ದೇಶದಲ್ಲಿರೋ ಆಸ್ಟ್ರಾ ಮ್ಯೂಸಿಯಂ ಆಫ್ ಟ್ರೆಡಿಷನಲ್ ಫೋಕ್ ಸಿವಿಲೈಸೇಷನ್ ರೊಮೇನಿಯಾದಲ್ಲೇ ಅತ್ಯಂತ ಪ್ರಮುಖವಾದ ಎಥ್ನೋಗ್ರಾಫಿಕ್ ಸಂಸ್ಥೆಯಾಗಿದೆ. ಇದು ಯುರೋಪ್ನಲ್ಲೇ ಅತಿ ದೊಡ್ಡ ಓಪನ್ ಏರ್ ಮ್ಯೂಸಿಯಂ. ಈ ಮ್ಯೂಸಿಯಂ 96 ಹೆಕ್ಟೇರ್ ಪ್ರದೇಶಗಳಲ್ಲಿ ಹರಡಿದೆ. ಇಲ್ಲಿಗೆ ಎಷ್ಟೋ ಟೂರಿಸ್ಟ್ಗಳು ಬರುತ್ತಿರ್ತಾರೆ. ಇಲ್ಲಿ 300 ಪುರಾತನ ಮನೆಗಳಿವೆ. ಹಳೆ ಕಾಲದಲ್ಲಿ ರೊಮೇನಿಯಾ ಜನರು ಹೇಗೆ ಬದುಕುತ್ತಿದ್ದರು ಎಂಬುದನ್ನ ನಾವಿಲ್ಲಿ ತಿಳ್ಕೋಬಹುದು. ರೊಮೇನಿಯಾ ನೆಟ್ವರ್ಕ್ ಲೈನ್ಗಳು, ರೈಲ್ವೆ ನೆಟ್ವರ್ಕ್ಗಳು ಗಣನೀಯವಾಗಿ ವಿಸ್ತರಿಸಲ್ಪಟ್ಟಿವೆ. ಇಲ್ಲಿನ ಒಟ್ಟು ರೈಲ್ವೆ ಟ್ರ್ಯಾಕ್ ಉದ್ದ 22,299 ಕಿಲೋಮೀಟರ್ಗಳು. ಇದು ಯುರೋಪ್ನಲ್ಲೇ 4ನೇ ಅತಿ ದೊಡ್ಡ ರೈಲ್ವೆ ನೆಟ್ವರ್ಕ್ ಆಗಿದೆ. 1976ರಲ್ಲಿ ಕೆನಡಾದ ಮ್ಯಾಂಟ್ರಿಯಲ್ ಒಲಿಂಪಿಕ್ ಕ್ರೀಡೆಗಳಲ್ಲಿ ತನ್ನ ಪ್ರದರ್ಶನಕ್ಕಾಗಿ ಮೊಟ್ಟಮೊದಲ 10 ಅವಾರ್ಡ್ ರೊಮೇನಿಯನ್ ಜಿಮ್ನಾಸ್ಟಿಕ್ ಆದ ನಾಡಿಯಾಗೆ ದಕ್ಕಿವೆ. ಹಾಗೆಯೇ ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿ ಬ್ರೌನ್ ಬೇರ್ಸ್ ಕೂಡ ಈ ದೇಶದಲ್ಲೇ ಇವೆ. ಇಲ್ಲಿ ಸುಮಾರು 6,000 ಬ್ರೌನ್ ಬೇರ್ಸ್ ಇವೆ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ರೊಮೇನಿಯಾ ದೇಶದ ಕೆಲವೊಂದು ಆಸಕ್ತಿಯಾದ ವಿಷಯಗಳನ್ನ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.